ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಪಶ್ಚಿಮ ಬಂಗಾಳದಲ್ಲಿ ಸ್ವಾತಂತ್ರ್ಯಾನಂತರ ಮೊದಲ ಬಾರಿಗೆ ವಿಧಾನಸಭಾ ಚುನಾವಣೆಗಳನ್ನು ಗೆಲ್ಲುವ ಮೂಲಕ ಅಂಗ ವಂಗ ಕಳಿಂಗ 3 ಕಡೆಗಳಲ್ಲಿ ಬಿಜೆಪಿ ಗೆಲುವು ಸಾಧಿಸಿದ ಹಾಗಾಗಿದೆ. ಇಲ್ಲಿ ಅಂಗ ಅಂದರೆ ಬಿಹಾರದ ಒಂದಷ್ಟು ಭಾಗಗಳು ಹಾಗೂ ಪಶ್ಚಿಮ ಬಂಗಾಳವನ್ನು ಸೇರಿಕೊಂಡು ಭಾಗಗಳು, ವಂಗ ಅಂದರೆ ಬಂಗಾಳದ ಭೂಮಿ, ಕಳಿಂಗ ಅಂದರೆ ಒಡಿಸ್ಸಾ. ಬಿಹಾರದಲ್ಲಿ ಬಿಜೆಪಿ ಸರ್ಕಾರ ಇದೆ, ಒಡಿಸ್ಸಾದಲ್ಲಿ ಕೂಡ ಬಿಜೆಪಿಯದ್ದೇ ಆಡಳಿತ ಇದೆ. ಈಗ ಬಂಗಾಳದ ನೆಲ ಕೂಡ ಬಿಜೆಪಿಯ ಪಾಲಾಗಿದೆ. 15 ವರ್ಷಗಳ ಮಮತಾ ಬ್ಯಾನರ್ಜಿಯವರ ತೃಣಮೂಲವನ್ನ ಈ ಬಾರಿ ಬಿಜೆಪಿ ಸೋಲಿಸಿದೆ. ಈ ಮೂಲಕ ಕಮ್ಯುನಿಸ್ಟರ ಕೋಟೆಯನ್ನ ಪುಡಿಗಟ್ಟಿ ಬಂಗಾಳವನ್ನ 15 ವರ್ಷಗಳ ಹಿಂದೆ ಗೆದ್ದಿದ್ದ ಮಮತಾ ಈ ಬಾರಿ ಬಿಜೆಪಿ ಮುಂದೆ ಶರಣಾದಂತಾಗಿದೆ. ಇನ್ನು ಮಮತಾ ಬ್ಯಾನರ್ಜಿಯವರ ಈ ಸೋಲು ಕೂಡ ಇವತ್ತು ಅಥವಾ ನಿನ್ನೆಯ ಚುನಾವಣೆಯಲ್ಲಿ ನಿರ್ಧಾರಗೊಂಡಿದ್ದಲ್ಲ. 15 ವರ್ಷಗಳ ಹಿಂದೆ ಮಮತಾ ದೀದಿನೇ ಅದಕ್ಕೊಂದು ಬೀಜಾಂಕುರ ಮಾಡಿದ್ರು. ಆ ಸೋಲಿನ ಬೀಜ ಈಗ ಹೆಮ್ಮರವಾಗಿ ಅವರನ್ನ ಬಲಿ ಪಡೆದಿದೆ ಅಷ್ಟೇ. ಮಮತಾ ಬ್ಯಾನರ್ಜಿ ಅವರ ಈ ಸೋಲು ತುಷ್ಟೀಕರಣದ ರಾಜನೀತಿ ಮಾಡುವ ಎಲ್ಲ ಪಕ್ಷಗಳಿಗೊಂದು ಎಚ್ಚರಿಕೆಯ ಗಂಟೆ. ನಂಬಿದ ಸಮುದಾಯ ಕೂಡ ಸರಿಯಾದ ಸಮಯದಲ್ಲಿ ಹೇಗೆ ಕೈ ಕೊಡುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಹಾಗಾದ್ರೆ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಯಾಕೆ ಸೋತರು? 30% ಮುಸ್ಲಿಂ ಮತಗಳಿದ್ದು ಕೂಡ ಅವು ಬಿಜೆಪಿಯ ವಿರುದ್ಧ ಚಲಾವಣೆ ಆದರೂ ಕೂಡ ಮಮತಾ ಸೋತಿದ್ದು ಎಲ್ಲಿ ಮತ್ತು ಹೇಗೆ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಮಮತಾ ಬ್ಯಾನರ್ಜಿ ಪಶ್ಚಿಮ ಬಂಗಾಳದಲ್ಲಿ ಪ್ರತಿಭಟನೆಗಳು, ಬೀದಿ ಹೋರಾಟಗಳ ಮೂಲಕವೇ ತಮ್ಮ ಪಕ್ಷವನ್ನ ಕಮ್ಯುನಿಸ್ಟರ ವಿರುದ್ಧ ಅಧಿಕಾರಕ್ಕೆ ತಂದ ದಿಟ್ಟ ನಾಯಕಿ. ಸಾಮಾನ್ಯ ಮಧ್ಯಮ ವರ್ಗದಿಂದ ಬಂದ ಮಮತಾ ಯುವ ಕಾಂಗ್ರೆಸ್ ನಾಯಕಿಯಾಗಿ ಗುರುತಿಸಿಕೊಂಡ್ರು. 1984ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಜಾಧವ್ಪುರ್ ಕ್ಷೇತ್ರದಿಂದ ಸ್ಪರ್ಧಿಸಿದ್ದ ಮಮತಾ ಹಿರಿಯ ಕಮ್ಯುನಿಸ್ಟ್ ನಾಯಕ ಸೋಮನಾಥ್ ಚಟರ್ಜಿ ಅವರ ವಿರುದ್ಧ ಗೆಲುವು ಸಾಧಿಸುವ ಮೂಲಕ ಇಡೀ ದೇಶದ ಗಮನವನ್ನ ಸೆಳೆದ್ರು. ಅಲ್ಲಿಂದ ಆಕೆ ಕಾಂಗ್ರೆಸ್ ಅಲ್ಲಿ ಹಂತ ಹಂತವಾಗಿ ಬೆಳೀತಾ ಹೋದ್ರು. ಆದರೆ ಪಕ್ಷದ ನಾಯಕತ್ವದ ಜೊತೆ ಹೊಂದಾಣಿಕೆ ಆಗಲಿಲ್ಲ. 1998ರಲ್ಲಿ ಕಾಂಗ್ರೆಸ್ನಿಂದ ಹೊರಬಂದು ತೃಣಮೂಲ ಕಾಂಗ್ರೆಸ್ ಅನ್ನ ಕಟ್ಕೊಂಡ್ರು. ಕೇಂದ್ರದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರದಲ್ಲಿ 2 ಬಾರಿ ಮಂತ್ರಿ ಕೂಡ ಆದ್ರು. ಆದ್ರೆ ಪಶ್ಚಿಮ ಬಂಗಾಳದಲ್ಲಿ ಕಮ್ಯುನಿಸ್ಟರ ವಿರುದ್ಧ ಆಕೆ ಹೋರಾಡಬೇಕಿತ್ತು. ಅಲ್ಲಿ ಮುಸ್ಲಿಂ ಮತಗಳನ್ನ ಗಳಿಸೋದಕ್ಕೆ ಸಾಧ್ಯ ಆಗದೇ ಇದ್ರೆ ಕಮ್ಯುನಿಸ್ಟರನ್ನ ಸೋಲಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಅರ್ಥ ಮಾಡಿಕೊಂಡ ಮಮತಾ ಬಿಜೆಪಿಯಿಂದ ಅಂತರ ಕಾಪಾಡ್ಕೊಂಡ್ರು. ನಂದಿಗ್ರಾಮ ಹಾಗೂ ಸಿಂಗೂರ್ ಹೋರಾಟಗಳಲ್ಲಿ ತೊಡಗಿಸ್ಕೊಂಡ್ರು. ಕೈಗಾರಿಕಾ ಅಭಿವೃದ್ಧಿಯ ಬಗ್ಗೆ ಒಂದಷ್ಟು ಯೋಜನೆಗಳನ್ನ ಜಾರಿಗೆ ತರೋದಕ್ಕೆ ಅವತ್ತು ಪಶ್ಚಿಮ ಬಂಗಾಳದ ಕಮ್ಯುನಿಸ್ಟ್ ಸರ್ಕಾರ ಪ್ರಯತ್ನ ಮಾಡ್ತಾ ಇತ್ತು. ಉದ್ಯೋಗ ಸೃಷ್ಟಿಯ ಪ್ರಯತ್ನಗಳನ್ನ ಅವತ್ತಿನ ಮುಖ್ಯಮಂತ್ರಿ ಬುದ್ಧದೇವ್ ಭಟ್ಟಾಚಾರ್ಯ ಮಾಡ್ತಾ ಇದ್ರು. ಅದಕ್ಕಾಗಿ ರೈತರ ಭೂಮಿಯನ್ನ ಸರ್ಕಾರ ವಶಕ್ಕೆ ತಗೊಳ್ಳೋದಕ್ಕೆ ಮುಂದಾಯಿತು. ಅದನ್ನು ಪ್ರತಿಭಟಿಸಿ ಮಮತಾ ಬೀದಿಗಿಳಿದ್ರು. ಪರಿಣಾಮ ಪಶ್ಚಿಮ ಬಂಗಾಳಕ್ಕೆ ಬರಬೇಕಾಗಿದ್ದ ಕಾರ್ಖಾನೆಗಳು ಬರಲಿಲ್ಲ. ಆದರೆ 2011ರ ಚುನಾವಣೆಯಲ್ಲಿ ಮಮತಾ ಬ್ಯಾನರ್ಜಿ ಭರ್ಜರಿ ಗೆಲುವನ್ನ ಸಾಧಿಸಿದ್ರು. 3.5 ದಶಕಗಳಿಗೂ ಹೆಚ್ಚು ಕಾಲದ ಕಮ್ಯುನಿಸ್ಟ್ ಆಡಳಿತವನ್ನ ಕಿತ್ತು ಅಲ್ಲಿ ತೃಣಮೂಲ ಕಾಂಗ್ರೆಸ್ ಸರ್ಕಾರವನ್ನ ಸ್ಥಾಪನೆ ಮಾಡಿದ ಮಮತಾ ಪಶ್ಚಿಮ ಬಂಗಾಳದ ಮೊಟ್ಟ ಮೊದಲ ಮಹಿಳಾ ಮುಖ್ಯಮಂತ್ರಿ ಅನ್ನಿಸ್ಕೊಂಡ್ರು. 15 ವರ್ಷಗಳ ನಂತರ ಮಮತಾ ಬ್ಯಾನರ್ಜಿ ಪಶ್ಚಿಮ ಬಂಗಾಳದಲ್ಲಿ ಸೋಲನ್ನು ಕಂಡಿದ್ದಾರೆ. ಗೆಳೆಯರೆ, 2021ರಲ್ಲಿ 48% ಮತಗಳನ್ನು ಗಳಿಸಿದ್ದ ಟಿಎಂಸಿ ಈ ಬಾರಿ ಅಲ್ಲಿ 40.8%ಗೆ ಅವರ ಮತಗಳಿಕೆ ಕುಸಿದಿದೆ. ಬ್ಯಾನರ್ಜಿ ತಮ್ಮ ಸ್ವಕ್ಷೇತ್ರ ಭವಾನಿಪುರವನ್ನ 15,105 ಮತಗಳ ಅಂತರದಿಂದ ಕಳ್ಕೊಂಡಿದ್ದಾರೆ. ಹಾಗೆ ಅತಿ ಹೆಚ್ಚು ಮುಸ್ಲಿಂ ಮತದಾರರನ್ನ ಹೊಂದಿರುವ ಮತ್ತು ತೃಣಮೂಲ ಕಾಂಗ್ರೆಸ್ನ ಭದ್ರಕೋಟೆ ಅನ್ನಿಸ್ಕೊಳ್ತಾ ಇದ್ದ ಸಾಕಷ್ಟು ಮತಕ್ಷೇತ್ರಗಳು ಕೂಡ ಮಮತಾ ಅವರ ಕೈ ಹಿಡಿದಿಲ್ಲ. ಈ ಬಾರಿ 2ನೇ ಹಂತದ ಮತದಾನ ಆಯ್ತಲ್ಲ, 142 ಕ್ಷೇತ್ರಗಳು. ಆ ಪೈಕಿ 2021ರಲ್ಲಿ ಕೇವಲ 18 ಸ್ಥಾನಗಳನ್ನು ಮಾತ್ರ ಗೆಲ್ಲೋದಕ್ಕೆ ಬಿಜೆಪಿಗೆ ಸಾಧ್ಯ ಆಗಿತ್ತು. ಆದರೆ ಈ ಬಾರಿ ಬಿಜೆಪಿಯಲ್ಲಿ 66 ಸ್ಥಾನಗಳನ್ನು ಗೆದ್ದಿದೆ. ಹಾಗಾದ್ರೆ ಮಮತಾ ಅವರ ಸಾಂಪ್ರದಾಯಿಕ ಮತಗಳು ಕೂಡ ಅವರ ಕೈ ಬಿಟ್ಟು ಹೋದ್ವಾ? ಗೆಳೆಯರೆ, ಪಶ್ಚಿಮ ಬಂಗಾಳದಲ್ಲಿ ಮಮತಾ ಅವರ ಸೋಲಿಗೆ ಕಾರಣ ಆಗ್ತಾ ಇರೋ ಅಂಶಗಳನ್ನು ನಾವು ಪಟ್ಟಿ ಮಾಡ್ತಾ ಹೋದ್ರೆ ಅದರಲ್ಲಿ ಪ್ರಮುಖವಾಗಿ ಕಾಣೋದು ಅವರ ತುಷ್ಟೀಕರಣದ ರಾಜನೀತಿ. 2011ರಲ್ಲಿ ಮಮತಾ ಮುಖ್ಯಮಂತ್ರಿ ಆದ್ರಲ್ಲ, ಆಗಲೇ ಅವರು ಪಶ್ಚಿಮ ಬಂಗಾಳದಲ್ಲಿ ಸತತವಾಗಿ ಗೆಲ್ಲಬೇಕು ಅಂದ್ರೆ ಏನು ಮಾಡಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಕೇಳಿದ್ರು. ಯಾವ ಮಮತಾ ಪಾರ್ಲಿಮೆಂಟ್ ಅಲ್ಲಿ ನಿಂತು ಅಕ್ರಮ ವಲಸಿಗರ ವಿರುದ್ಧ ಅಬ್ಬರಿಸ್ತಾ ಇದ್ರೋ ಅದೇ ಮಮತಾ ಪಶ್ಚಿಮ ಬಂಗಾಳದಲ್ಲಿ ಅವತ್ತಿಗೆ 27%ರಷ್ಟಿದ್ದ ವೋಟ್ ಬ್ಯಾಂಕ್ ಮೇಲೆ ಕಣ್ಣು ಹಾಕೊಂಡ್ರು. ಅದನ್ನ ಗಟ್ಟಿ ಮಾಡ್ಕೊಳ್ಳೋ ಪ್ರಯತ್ನಗಳನ್ನ ಶುರು ಮಾಡಿದ್ರು. ಅವರ ಮೊದಲ ಅವಧಿಯಲ್ಲಿ ಅಂದ್ರೆ 2011ರ ಮೊದಲ ಸಭೆಯಲ್ಲಿ 21 ಕೋಟಿ ರೂಪಾಯಿ ವಿದ್ಯಾರ್ಥಿ ವೇತನ ಮತ್ತು 145 ಕೋಟಿ ಸ್ವ ಉದ್ಯೋಗ ಯೋಜನೆಯನ್ನ ವಿಶೇಷವಾಗಿ ಮುಸ್ಲಿಮರಿಗಾಗಿನೇ ಘೋಷಣೆ ಮಾಡಿದ್ರು. ಅದಾದ ಮರುವರ್ಷ ಅಂದ್ರೆ 2012ರಲ್ಲಿ ಸುಮಾರು 55,000 ಇಮಾಮ್ಗಳಿಗೆ ಪ್ರತಿ ತಿಂಗಳು 3,000 ರೂಪಾಯಿಗಳ ಭತ್ಯೆಯನ್ನ ಘೋಷಣೆ ಮಾಡಿದ್ರು. ಆದರೆ ಪಶ್ಚಿಮ ಬಂಗಾಳದಲ್ಲಿದ್ದ ಕೇವಲ 8,000 ಹಿಂದೂ ಪೂಜಾರಿಗಳ ಭತ್ಯೆ ಹೆಚ್ಚಳ ಆಗಲಿಲ್ಲ. ಅವರಿಗೆ ಸಿಕ್ಕಿದ್ದು ಬರೀ
ಬರೀ 1,500 ರೂಪಾಯಿ ಮಾತ್ರ. ಇನ್ನು ಈ ಇಮಾಮ್ಗಳಿಗೆ ಭತ್ಯೆ ಕೊಡೋದು ಸರಿಯಲ್ಲ ಅಂತ ಪಶ್ಚಿಮ ಬಂಗಾಳದ ಹೈಕೋರ್ಟ್ ತೀರ್ಪನ್ನು ಕೊಡ್ತು. ಆದರೆ ಮಮತಾ ಬ್ಯಾನರ್ಜಿ ಭತ್ಯೆ ನಿಲ್ಲಿಸಲಿಲ್ಲ, ಅದಕ್ಕೆ ಬೇರೆ ದಾರಿಯನ್ನು ಹುಡುಕಿದ್ರು. ವಕ್ಫ್ ಬೋರ್ಡ್ ಮೂಲಕ ನಿರಂತರವಾಗಿ ಇಮಾಮ್ಗಳಿಗೆ ಪ್ರತಿ ತಿಂಗಳು ಹಣ ಸಿಗೋ ಹಾಗೆ ನೋಡಿಕೊಂಡ್ರು. ಹಾಗೆ 10,000 ಮದರಸಾಗಳಿಗೆ ಸರ್ಕಾರಿ ಮಾನ್ಯತೆಯನ್ನು ಕೂಡ ಕೊಟ್ಟರು, ಅನುದಾನವನ್ನೂ ಮಂಜೂರು ಮಾಡಿದರು. 2016 ಮತ್ತು 2017ರಲ್ಲಿ ಮೊಹರಂ ಮೆರವಣಿಗೆಗೆ ದಾರಿ ಮಾಡಿಕೊಡಬೇಕು ಅನ್ನೋ ಒಂದೇ ಕಾರಣಕ್ಕೆ ದೀದಿ ದುರ್ಗಾ ಪ್ರತಿಮಾ ವಿಸರ್ಜನೆಯ ಮೇಲೆ ನಿರ್ಬಂಧವನ್ನು ಹೇರಿದ್ರು. ಮೊಹರಂ ಆದಮೇಲೆ ದುರ್ಗಾ ಪ್ರತಿಮೆ ವಿಸರ್ಜನೆ ಮಾಡ್ಕೊಳ್ಳಿ ಅಂತ ಹೇಳಲಾಯಿತು. ಇನ್ನು 2024-25ರ ಬಜೆಟಲ್ಲಿ ಅಲ್ಪಸಂಖ್ಯಾತ ಇಲಾಖೆ ಮತ್ತು ಮದರಸಾ ಶಿಕ್ಷಣಕ್ಕಾಗಿ 5,530 ಕೋಟಿ ರೂಪಾಯಿಯನ್ನು ತೆಗೆದಿರಿಸಲಾಯಿತು. ಇದು 2010-11ರಲ್ಲಿ ನಿಗದಿಪಡಿಸಲಾದ 472 ಕೋಟಿಗೆ ಹೋಲಿಕೆ ಮಾಡಿದರೆ ಸುಮಾರು 11.7ರಷ್ಟು ಹೆಚ್ಚಳವನ್ನು ಮಾಡಲಾಯಿತು. ಇನ್ನು ಅಲ್ಲಿ ಹಿಂದೂಗಳ ಮೇಲೆ ದೌರ್ಜನ್ಯಗಳು ನಿರಂತರವಾಗಿ ನಡೀತಾ ಇದ್ವು. ಹಿಂದೂ ಮತದಾರ ಎಲ್ಲವನ್ನ ಗಮನಿಸ್ತಾ ಇದ್ದ, ಆದರೆ ಪರ್ಯಾಯ ಆಯ್ಕೆ ಅವನಿಗಿರಲಿಲ್ಲ. ಕಮ್ಯುನಿಸ್ಟು ಸರ್ಕಾರದ ಅವಧಿಯಲ್ಲೂ ತುಷ್ಟೀಕರಣವನ್ನ ಮತದಾರ ಕಂಡಿದ್ದ. ಕಾಂಗ್ರೆಸ್ ಆಡಳಿತದಲ್ಲೂ ಅಲ್ಲಿ ಅದೇ ಇತ್ತು. ತೃಣಮೂಲದ ಅವಧಿಯಲ್ಲಿ ಅದು ಸ್ವಲ್ಪ ಹೆಚ್ಚಾಯಿತು. ಹೀಗಾಗಿ ಪರ್ಯಾಯ ಇಲ್ಲದೆ ಬಹುಸಂಖ್ಯಾತ ಮತದಾರ ಅವಕಾಶಕ್ಕಾಗಿ ಕಾಯ್ತಾ ಇದ್ದ. ಬಿಜೆಪಿಗಲ್ಲಿ ಉತ್ತಮ ನಾಯಕತ್ವ ಇರಲಿಲ್ಲ, ಭರವಸೆ ಮೂಡಿಸಬಲ್ಲ ನಾಯಕನ ಕೊರತೆ ಇತ್ತು. ನಮ್ಮಲ್ಲಿದೆಯಲ್ಲ ಹಾಗೆ ಅಲ್ಲಿ ಕೂಡ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಥರದ ನಾಯಕತ್ವ. ಹೀಗಾಗಿ ಅಲ್ಲಿ ಸುವೇಂದು ಬರುವವರೆಗೆ ಬಹುಸಂಖ್ಯಾತರು ಅಲ್ಲಿನ ಬಿಜೆಪಿ ನಾಯಕರನ್ನು ನಂಬಲಿಲ್ಲ. ಗೆಳೆಯರೆ, ಪಶ್ಚಿಮ ಬಂಗಾಳದಲ್ಲಿ ಮಮತಾ ವಿರುದ್ಧದ ಅಸಮಾಧಾನ ಎಷ್ಟಿತ್ತು ಅನ್ನೋದು ಗೊತ್ತಾಗಿದ್ದು 2019ರ ಲೋಕಸಭಾ ಚುನಾವಣೆಯಲ್ಲಿ. ಅವತ್ತಿಗೆ ಪಶ್ಚಿಮ ಬಂಗಾಳದ 42 ಲೋಕಸಭಾ ಕ್ಷೇತ್ರಗಳ ಪೈಕಿ ಬಿಜೆಪಿ 18 ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಿತು. ಅದು ಮೊಟ್ಟ ಮೊದಲ ಬಾರಿಗೆ ಬಿಜೆಪಿ ಕಂಡ ಅತಿದೊಡ್ಡ ಸಂಖ್ಯೆ. ಆ ನಂತರ ಸುವೇಂದು ಅಲ್ಲಿ ಪಕ್ಷವನ್ನು ಸಂಘಟಿಸ್ತಾ ಹೋದ್ರು. 2021ರ ಚುನಾವಣೆಯಲ್ಲಿ ಬಿಜೆಪಿ 2ನೇ ಅತಿದೊಡ್ಡ ಪಕ್ಷವಾಗಿ ಅಲ್ಲಿ ಆರಿಸಿ ಬಂತು. ಇನ್ನು ಯಾವಾಗ ಬಿಜೆಪಿಯ ಪ್ರಭಾವ ಹೆಚ್ಚಾಗ್ತಾ ಹೋಗ್ತಾ ಇದೆ ಅನ್ನೋದು ಗಮನಕ್ಕೆ ಬಂತು, ಮಮತಾ ಕೂಡ ಸಾಫ್ಟ್ ಹಿಂದುತ್ವದ ಕಡೆಗೆ ವಾಲೋದಕ್ಕೆ ಶುರು ಮಾಡಿದ್ರು. ದಿಘಾದಲ್ಲಿ ಜಗನ್ನಾಥ ದೇವಾಲಯ, ಸಿಲಿಗುರಿಯಲ್ಲಿ ಮಹಾಕಾಲ ಮಂದಿರ ನಿರ್ಮಾಣವನ್ನ ಘೋಷಣೆ ಮಾಡಿದ್ರು. ಆದರೆ ಹಿಂದೂ ಮತದಾರರು ಆಕೆಯನ್ನ ನಂಬಲಿಲ್ಲ. ಹೋಗ್ಲಿ, ಮುಸ್ಲಿಂ ಮತದಾರರಾದ್ರೂ ಮಮತಾ ಅವರ ಜೊತೆಗಿದ್ರ ಗೆಳೆಯರೆ, ಅವರಿದ್ದು ಬಿಟ್ಟಿದ್ರು ಕೂಡ ಈ ಬಾರಿ ಟಿಎಂಸಿ ಇಷ್ಟು ಹೀನಾಯ ಸೋಲನ್ನ ಕಾಣಬೇಕಿರಲಿಲ್ಲ. ಖುದ್ದು ಮಮತಾ ಬ್ಯಾನರ್ಜಿ ಭವಾನಿಪುರವನ್ನ ಕಳ್ಕೋಬೇಕಾಗಿಯೂ ಬರ್ತಾ ಇರಲಿಲ್ಲ. ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಬಂಗಾಳದ ಅಲ್ಪಸಂಖ್ಯಾತರು ಕಾಂಗ್ರೆಸ್ ಅನ್ನು ಕೂಡ ದೂರ ಇಟ್ಟು ಮಮತಾ ಅವರ ಟಿಎಂಸಿಗೆ ಬೆಂಬಲವನ್ನು ಕೊಟ್ಟರು. ಆದರೆ ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಹಾಗಾಗಲಿಲ್ಲ. ಮಮತಾ ಅವರ ಸಾಫ್ಟ್ ಹಿಂದುತ್ವ ಇಷ್ಟು ವರ್ಷಗಳ ಅತಿ ತುಷ್ಟೀಕರಣವನ್ನು ಕಂಡಿದ್ದ ಜನರ ಜಲಸ್ಗೆ ಕಾರಣ ಆಯಿತು. ಇನ್ನು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಆಯ್ತಲ್ಲ, ಆ ಸಂದರ್ಭದಲ್ಲಿ ಪಶ್ಚಿಮ ಬಂಗಾಳದ ಸುಮಾರು 76.6 ಮಿಲಿಯನ್ ಅಂದರೆ 7,66,00,000 ಮತದಾರರ ಪೈಕಿ 9.1 ಮಿಲಿಯನ್ ಅಂದರೆ 91 ಲಕ್ಷ ಮತದಾರರ ಹೆಸರುಗಳು ಡಿಲೀಟ್ ಆದವು. ಅದರಲ್ಲಿ 63 ಲಕ್ಷ ಮಂದಿ ಸಾವಿಗೀಡಾದವರು, ಗೈರು ಹಾಜರಿ ಅಂದರೆ ಪಶ್ಚಿಮ ಬಂಗಾಳದಲ್ಲಿ ಕೊಟ್ಟ ವಿಳಾಸಗಳಲ್ಲಿ ವಾಸ ಮಾಡಿದವರು ಇದ್ರು. 27 ಲಕ್ಷ ಹೆಸರುಗಳನ್ನ ಅನರ್ಹ ಅಂತ ನಿರ್ಧರಿಸಲಾಯಿತು. ಅಂದ್ರೆ ಅಷ್ಟು ಅಕ್ರಮ ಮತದಾರರಿದ್ರು. ಇಲ್ಲಿ ಮತದಾರರ ಪಟ್ಟಿಯಿಂದ ನಮ್ಮ ಹೆಸರುಗಳನ್ನ ಬೇಕಂತಲೇ ತೆಗಿತಿದ್ದಾರೆ ಅನ್ನೋ ಭಾವನೆ ಮುಸ್ಲಿಂ ಮತದಾರರಿಗೆ ಬಂತು. ಸಾಕಷ್ಟು ವರ್ಷಗಳ ಹಿಂದೆ ಪಶ್ಚಿಮ ಬಂಗಾಳಕ್ಕೆ ಬಾಂಗ್ಲಾದೇಶದಿಂದ ಬಂದು ನೆಲೆ ನಿಂತವರು ಸಾಕಷ್ಟು ಜನ ಇದ್ದಾರೆ. ಅವರಿಗೆ ನಮ್ಮನ್ನ ದೇಶದಿಂದ ಹೊರಹಾಕ್ತಾರೆ ಅನ್ನೋ ಭಯ ಕೂಡ ಶುರುವಾಯಿತು. ಮಮತಾ ತಮ್ಮನ್ನ ಕಾಪಾಡ್ತಾ ಇಲ್ಲ ಅನ್ಸೋದಕ್ಕೆ ಶುರುವಾಯಿತು. ಅದಕ್ಕೆ ಸರಿಯಾಗಿ ಒಬಿಸಿ ಪಟ್ಟಿಯಲ್ಲಿ ಮುಸ್ಲಿಮರಿಗೆ ಸಿಗ್ತಾ ಇದ್ದ ಮೀಸಲಾತಿಯನ್ನ ಕೋಲ್ಕತಾ ಹೈಕೋರ್ಟ್ ರದ್ದು ಮಾಡಿತು. ಪಶ್ಚಿಮ ಬಂಗಾಳದಲ್ಲಿ ಒಬಿಸಿ ಎ ವರ್ಗಕ್ಕೆ 10% ಮೀಸಲಾತಿ ಇದೆ. ಆ ವಿಭಾಗದಲ್ಲಿ 81 ಸಮುದಾಯಗಳಿವೆ. ಅವುಗಳ ಪೈಕಿ 56 ಮುಸ್ಲಿಂ ಸಮುದಾಯಗಳು. ಇನ್ನು ಒಬಿಸಿ ಬಿ 7% ವಿಭಾಗ, ಅದರಲ್ಲಿ 99 ಸಮುದಾಯಗಳಿವೆ. ಆ 99ರ ಪೈಕಿ 41 ಮುಸ್ಲಿಂ ಸಮುದಾಯಗಳಿದ್ವು. ಅದರಲ್ಲಿ ಸುಮಾರು 77 ಸಮುದಾಯಗಳಿಗೆ ಸಿಗ್ತಾ ಇದ್ದ ಮೀಸಲಾತಿಯನ್ನು ಹೈಕೋರ್ಟ್ ರದ್ದು ಮಾಡಿತು. ಆ ಪೈಕಿ 75 ಮುಸ್ಲಿಂ ಸಮುದಾಯಗಳೇ ಇದ್ವು. ಅವುಗಳಿಗೆ ಕೇವಲ ಮುಸ್ಲಿಂ ಅನ್ನೋ ಕಾರಣಕ್ಕೆ ಮತದ ಆಧಾರದ ಮೇಲೆ ಮೀಸಲಾತಿ ಕೊಡಲಾಗಿದೆ ಅಂತ ಹೇಳಿದ ನ್ಯಾಯಾಲಯ ಮತ ಆಧಾರಿತ ಮೀಸಲಾತಿ ಕೊಡುವುದು ಸಂವಿಧಾನ ಬಾಹಿರ ಅನ್ನೋ ತೀರ್ಪನ್ನು ಕೊಡ್ತು. ಇದರಿಂದ ಸುಮಾರು 12 ಲಕ್ಷ ಒಬಿಸಿ ಪ್ರಮಾಣ ಪತ್ರಗಳು ರದ್ದಾದವು. ಆನಂತರ ಮಮತಾ ಬ್ಯಾನರ್ಜಿ ಸರ್ಕಾರ ಕಳೆದ ವರ್ಷ ಅಂದ್ರೆ 2025ರಲ್ಲಿ ಹೊಸ ಒಬಿಸಿ ಪಟ್ಟಿಯನ್ನ ಮಂಡಿಸಿತು. ಅದರಲ್ಲಿ 140 ಸಮುದಾಯಗಳನ್ನ ಸೇರ್ಪಡೆ ಮಾಡಿ ಆ 140ರಲ್ಲಿ 80 ಮುಸ್ಲಿಂ ಸಮುದಾಯಗಳನ್ನ ಮತ್ತೆ ಸೇರ್ಪಡೆ ಮಾಡಲಾಯಿತು. ಸರ್ಕಾರದ ಈ ನಿರ್ಧಾರ ಮುಸ್ಲಿಮರ ವಿಶ್ವಾಸ ಗಳಿಸಿತು.
ಬೆಂಬಲಿಸೋದ್ರಲ್ಲಿ ಯಶಸ್ವಿ ಏನಾಗಲಿಲ್ಲ. ಆದರೆ ಉಳಿದ OBCಗಳ ಅಸಮಾಧಾನಕ್ಕೆ ಕೂಡ ಇದು ಕಾರಣ ಆಯಿತು. ಹಿಂದೂ ಪೋಲರೈಸೇಷನ್ಗೆ ಇದು ದೊಡ್ಡ ಮಟ್ಟದಲ್ಲಿ ದಾರಿ ಮಾಡಿಕೊಡ್ತು. ಜೊತೆಗೆ ಮುಸ್ಲಿಮರಲ್ಲಿ ಅಭದ್ರತೆಗೆ ಕೂಡ ಇದು ಅವಕಾಶವನ್ನು ಮಾಡಿಕೊಡ್ತು. ಇನ್ನು ಅಲ್ಲಿನ ಮುಸ್ಲಿಂ ಪಕ್ಷಗಳು ಕೂಡ ಇದನ್ನು ಲಾಭದಾಯಕವಾಗಿ ಬಳಸ್ಕೊಳ್ಳೋದಕ್ಕೆ ಶುರು ಮಾಡಿದ್ವು. ಪಶ್ಚಿಮ ಬಂಗಾಳದಲ್ಲಿ 2 ಪ್ರಬಲ ಮುಸ್ಲಿಂ ಪಕ್ಷಗಳಿವೆ. ಒಂದು ISF ಅಂದರೆ ಇಂಡಿಯನ್ ಸೆಕ್ಯುಲರ್ ಫ್ರಂಟ್, ಮತ್ತೊಂದು ಜನತಾ ಉನ್ನಯನ ಪಾರ್ಟಿ. ಈ ಸೆಕ್ಯುಲರ್ ಫ್ರಂಟ್ ಕಾಂಗ್ರೆಸ್ ಹಾಗೂ ಕಮ್ಯುನಿಸ್ಟ್ ಪಕ್ಷಗಳ ಜೊತೆ ಕೈ ಜೋಡಿಸಿದೆ. ಪಶ್ಚಿಮ ಬಂಗಾಳದ ಗ್ರಾಮೀಣ ಭಾಗದಲ್ಲಿ ಈ ಪಾರ್ಟಿಯ ಹಿಡಿತ ಸುಮಾರಾಗೇ ಇದೆ. ಇನ್ನು AJUP ಅಂದ್ರೆ ಆಮ್ ಜನತಾ ಉನ್ನಯನ ಪಾರ್ಟಿ, ಇದು ಹುಮಯೂನ್ ಕಬೀರ್ ಸ್ಥಾಪನೆ ಮಾಡಿರೋ ಪಕ್ಷ. ಆತ ಕಳೆದ ವರ್ಷದವರೆಗೆ TMCಯಲ್ಲೇ ಇದ್ದ. ಆನಂತರ ಅಲ್ಲಿಂದ ಹೊರಹಾಕಿಸ್ಕೊಂಡ, ಸ್ವಂತ ಪಾರ್ಟಿ ಕಟ್ಟದ. ಜೊತೆಗೆ ಅಸಾದುದ್ದೀನ್ ಓವೈಸಿ ಕೂಡ ಈ ಬಾರಿ ದೊಡ್ಡ ಪ್ರಮಾಣದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಪ್ರಚಾರ ಮಾಡಿದರು. 3 ಮುಸ್ಲಿಂ ಪಕ್ಷಗಳು ಮಮತಾ ಬ್ಯಾನರ್ಜಿ ಮುಸ್ಲಿಮರ ಶತ್ರು ಅನ್ನೋ ಥರ ಬಿಂಬಿಸ್ತಾ ಹೋದ್ವು. ಮುಸ್ಲಿಮರ ಹಿತರಕ್ಷಣೆಗಾಗಿ ಅವರದ್ದೇ ಸ್ವತಂತ್ರ ನಾಯಕತ್ವ ಬೇಕು ಅಂತ ಇವರು ಪ್ರಚಾರ ಮಾಡೋದಕ್ಕೆ ಶುರು ಮಾಡಿದರು. ಪರಿಣಾಮ ಮುಸ್ಲಿಂ ಮತಗಳು ಬಹುತೇಕ ಈ ಬಾರಿ ಮಮತಾ ಅವರಿಂದ ದೂರ ಸರಿದ್ವು. ಈ ISF 4% ಮತಗಳನ್ನು ಸೆಳೀತು. ಇನ್ನುಳಿದ ಇಸ್ಲಾಮಿಕ್ ಪಕ್ಷಗಳು ಸಣ್ಣ ಮಟ್ಟಕ್ಕೆ ಮತ ಸೆಳೆದರೆ ಮುರ್ಷಿದಾಬಾದ್ ಪ್ರದೇಶದಲ್ಲಿ ಹುಮಯೂನ್ ಕಬೀರ್ ಮಮತಾ ಅವರ ಮತಗಳನ್ನು ಕೀಳೋದ್ರಲ್ಲಿ ಯಶಸ್ವಿಯಾದ. ಸೊ ಯಾರನ್ನ ನಂಬಿ ಯಾವ ಮತಗಳು ತಮ್ಮ ಜೊತೆ ಶಾಶ್ವತವಾಗಿರುತ್ತವೆ ಮತ್ತು ಶಾಶ್ವತವಾಗಿ ಪಶ್ಚಿಮ ಬಂಗಾಳವನ್ನು ನಾನು ಆಳೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಮಮತಾ ಅಂದ್ಕೊಂಡಿದ್ರು, ಆ 30% ಸಮುದಾಯ ಮಮತಾ ಅವರ ಕೈ ಬಿಡ್ತು. ಎಂಥ ವಿಪರ್ಯಾಸ ಅಲ್ವಾ? ಅಲ್ಪಸಂಖ್ಯಾತರನ್ನು ತುಷ್ಟೀಕರಿಸಿ ಮಮತಾ ಬಹುಸಂಖ್ಯಾತರನ್ನು ಕಳ್ಕೊಂಡ್ರು. ಸಾಫ್ಟ್ ಹಿಂದುತ್ವದ ಕಡೆಗೆ ವಾಲಿದ್ದಕ್ಕೇನೆ ಅಲ್ಪಸಂಖ್ಯಾತರನ್ನು ಕೂಡ ಕಳ್ಕೋಬೇಕಾಗಿ ಬಂತು. ಇನ್ನು ಪಶ್ಚಿಮ ಬಂಗಾಳ ಸೆಕ್ಯುಲರ್ ಮತದಾರರು, ಮಧ್ಯಮ ವರ್ಗದ ಮತದಾರರು TMCಯ ಭ್ರಷ್ಟಾಚಾರ ಮತ್ತು ಅಸುರಕ್ಷಿತ ಆಡಳಿತದಿಂದ ಬೇಸತ್ತಿದ್ರು. ನೇಮಕಾತಿ ಹಗರಣ ಸೇರಿದಂತೆ ಮಮತಾ ಅವರ ಪಕ್ಷ ಸಾಕಷ್ಟು ಭ್ರಷ್ಟಾಚಾರದ ಹಗರಣಗಳನ್ನು ಕೊರಳಿಗೆ ಸುತ್ತಕೊಂಡಿತ್ತು. ಆಡಳಿತ ಯಂತ್ರಾಂಗವನ್ನು ದೊಡ್ಡ ಮಟ್ಟದಲ್ಲಿ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಅನ್ನೋದು ಕಾಣ್ತಾ ಇತ್ತು. ನಿರುದ್ಯೋಗ ಹೆಚ್ಚಾಗ್ತಾ ಇತ್ತು. ಅಲ್ಲಿನ ಜನ ಹೊರ ರಾಜ್ಯಗಳಿಗೆ ಕೆಲಸ ಹುಡುಕೊಂಡು ಹೋಗಬೇಕಾದ ಪರಿಸ್ಥಿತಿ ಇತ್ತು. ಅಭಿವೃದ್ಧಿ ಕಾಮಗಾರಿಗಳಿಗೆ ಕೂಡ ಮಮತಾ ತಡೆ ಒಡ್ಡುತ್ತಾ ಕೂತರು. ಮೆಟ್ರೋ ಯೋಜನೆಗೆ ತಡೆ ಒಡ್ಡಲಾಯಿತು. ಇಂಡಸ್ಟ್ರಿಯಲ್ ಇನ್ಸೆಂಟಿವ್ ಸ್ಕೀಮ್ಗಳಿಗೆ ಅವಕಾಶ ಕೊಡಲಿಲ್ಲ. ಬಾಂಗ್ಲಾ ಗಡಿಯಲ್ಲಿ ಬೇಲಿ ಹಾಕೋದಕ್ಕೆ ಕೂಡ ಮಮತಾ ಸಮಸ್ಯೆಯನ್ನುಂಟು ಮಾಡಿದರು. ಅಲ್ಲಿನ ಅಭಿವೃದ್ಧಿ ಕಾಮಗಾರಿಗಳು ನಿಂತೋದ್ವು. ಇದು ಮಧ್ಯಮ ವರ್ಗ ಮತ್ತು ವಿದ್ಯಾವಂತ ವರ್ಗವನ್ನ ಮಮತಾ ಅವರಿಂದ ದೂರ ಮಾಡ್ತಾ ಹೋಯಿತು. ಇನ್ನು ಆರ್ಜಿಕರ್ ಮೆಡಿಕಲ್ ಕಾಲೇಜ್ ದುರಂತ ವಿದ್ಯಾವಂತ ಮಹಿಳೆಯರು ಅಸುರಕ್ಷಿತ ಅನ್ನೋ ಭಾವನೆಗೆ ತುತ್ತಾಗೋ ಹಾಗೆ ಮಾಡ್ತು. ಮಮತಾ ಅವರ ಸರ್ಕಾರದ ಬಗ್ಗೆ ಅಸಮಾಧಾನಕ್ಕೆ ಇದು ಕೂಡ ಕಾರಣ ಆಯಿತು. ಇನ್ನು ಲಾ ಅಂಡ್ ಆರ್ಡರ್ ವಿಷಯದಲ್ಲಿ ಮಮತಾ ಸರ್ಕಾರ ವಿಫಲ ಆಯಿತು. ಯಾಕೆಂದರೆ 15 ವರ್ಷ ಅವರದ್ದೇ ಆಡಳಿತ ಆಯ್ತಲ್ಲ. ಸೊ ಅಲ್ಲಿನ ಎಲ್ಲ ಗೂಂಡಾಗಳು, ಆ್ಯಂಟಿ ಸೋಷಿಯಲ್ ಎಲಿಮೆಂಟುಗಳು ತೃಣಮೂಲದ ಬಾವುಟ ಹಿಡ್ಕೊಂಡೇ ಓಡಾಡ್ತಾ ಇದ್ವು. ಅವರನ್ನು ನಿಯಂತ್ರಿಸೋದಕ್ಕೆ ಅಲ್ಲಿನ ಪೊಲೀಸ್ ವ್ಯವಸ್ಥೆಗೆ ಸಾಧ್ಯ ಆಗಲಿಲ್ಲ. ಇದು ಕೂಡ ಮುಖ್ಯಮಂತ್ರಿಯ ವಿರುದ್ಧ ವಿದ್ಯಾವಂತ ಸಮುದಾಯದ ಆಕ್ರೋಶಕ್ಕೆ ಕಾರಣ ಆಯಿತು. ಇನ್ನು ಯುವ ಮತದಾರರಿಗೆ ಮಮತಾ ಅವರ ಪಕ್ಷವನ್ನು ಬೆಂಬಲಿಸೋದಿಕ್ಕಲ್ಲಿ ಯಾವ ಕಾರಣಗಳೂ ಇರಲಿಲ್ಲ. ಜೆನ್ಜಿ ಬಗ್ಗೆ ಅವರು ಯೋಚನೆ ಕೂಡ ಮಾಡಲಿಲ್ಲ. ಹೀಗಾಗಿ ಹೊಸ ಮತದಾರರ ಮಮತೆ TMCಗೆ ಸಿಗಲಿಲ್ಲ. ಇದೆಲ್ಲದರ ಪರಿಣಾಮ ಅಲ್ಲಿ ಬಾರಿ ತೃಣಮೂಲ ನೆಲೆ ಕಳ್ಕೊಂಡಿದೆ. BJPಯ ಕಮಲ ಅಲ್ಲಿ ಅರಳಿದೆ. ವಿಶೇಷ ಅಂದರೆ ಮಮತಾ ಅವರ ಸ್ವಂತ ಕ್ಷೇತ್ರದಲ್ಲಿ ಕೂಡ ಸುವೇಂದು ಅಧಿಕಾರಿ ಗೆದ್ದಿದ್ದಾರೆ. ಈ ಮೂಲಕ 2 ಬಾರಿ ಮಮತಾ ಅವರನ್ನು ಅವರ ಸ್ವಂತ ಕ್ಷೇತ್ರದಲ್ಲಿ ಸೋಲಿಸಿದ ಹಿರಿಮೆಗೆ ಸುವೇಂದು ಪಾತ್ರ ಆಗ್ತಾ ಇದ್ದಾರೆ. ಗೆಳೆಯರೆ, ಈ ಚುನಾವಣೆ ವೋಟ್ ಬ್ಯಾಂಕ್ಗಳನ್ನು ನಂಬಿಕೊಳ್ಳೋ ಪಕ್ಷಗಳಿಗೊಂದು ಪಾಠ ಕೂಡ. ಹಾಗೆ ಅಭಿವೃದ್ಧಿ ಮಾಡದೆ ಯಾರೂ ಹೆಚ್ಚು ಕಾಲ ಅಧಿಕಾರದಲ್ಲಿ ಉಳಿಯೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಕೂಡ ಇದು ತೋರಿಸ್ತಾ ಇದೆ. ಮಮತಾ ಅವರಿಗೀಗ 71 ವರ್ಷ ವಯಸ್ಸು. ಸೊ ತೃಣಮೂಲಕ್ಕೆ ಮುಂದೆ ಅವರು ಮತ್ತೆ ಶಕ್ತಿ ತುಂಬುತ್ತಾರೆ ಅಂತ ಕೂಡ ಅನ್ನಿಸ್ತಾ ಇಲ್ಲ. ಪಶ್ಚಿಮ ಬಂಗಾಳದಲ್ಲಿ ಕೊಟ್ಟ ಮಾತನ್ನು ಉಳಿಸ್ಕೊಂಡ್ರೆ, ಅಲ್ಲಿನ ಜನಕ್ಕೆ ಅಭಿವೃದ್ಧಿಯನ್ನು ತೋರಿಸಿದ್ರೆ ಇನ್ನೊಂದಷ್ಟು ಅವಧಿಗಳ ಕಾಲ ಅಲ್ಲಿ BJP ಅಧಿಕಾರದಲ್ಲಿರೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಲ್ಲದೆ ಇದ್ರೆ ಕಾಂಗ್ರೆಸ್, ಕಮ್ಯುನಿಸ್ಟ್ ಮತ್ತು ಮುಸ್ಲಿಂ ಪಕ್ಷಗಳಿಗೆ ಅಲ್ಲಿ ಮತ್ತೊಂದು ಸುತ್ತಿನ ಭವಿಷ್ಯಕ್ಕೆ ದಾರಿ ಆಗತ್ತೆ. ಜಗತ್ತಿನ ಚಕ್ರ ತಿರುಗುತ್ತಾ ಇರಬೇಕು, ಅಲ್ಲಿ ಎಲ್ಲವೂ ಚಲನಶೀಲ. ಇದು ಗೆಳೆಯರೆ ಪಶ್ಚಿಮ ಬಂಗಾಳದ ಚುನಾವಣೆಯಲ್ಲಿ ಮಮತಾ ಸೋಲಿಗೊಂದಷ್ಟು ಕಾರಣಗಳು. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.